ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಎಸ್, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಸಪ್ರೇಷನಲ್ಲಿದ್ದೀರಾ, ತುಂಬ ವರ್ಷ ಆಯಿತು, ತುಂಬ ದಿನ ಆಯಿತು ಬ್ರೇಕಪ್ ಆಗಿ, ಸ್ಟಿಲ್ ಯು ಆರ್ ವೇಟಿಂಗ್ ಫಾರ್ ಯುವರ್ ಪರ್ಸನ್ ಅಂತ ಅಂದರೆ ಈ ವಿಡಿಯೋ ಖಂಡಿತ ನಿಮಗೋಸ್ಕರ ಅಂತ ಹೇಳ್ತೀನಿ. ಗೈಸ್, ವಿಡಿಯೋ ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದಿದೆ. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಸೊ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, shuffle the cards. ಸೊ ಗಾಯ್ಸ್, ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸಾರಿ ಫಾರ್ ಮೈ ವಾಯ್ಸ್. ಓಕೆ, ದ ಲವರ್ಸ್ ಆ್ಯಂಡ್ 7 ಆಫ್ ಕಪ್ಸ್. ಸೊ ನಿಮ್ಮ ಪಾರ್ಟ್ನರ್ ಜೊತೆಗೆ ಮತ್ತೆ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ, ರೀಯೂನಿಯನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಇಲ್ಲಿ. ಬಟ್ ಸ್ಟಿಲ್ ನಿಮ್ಮ ಪರ್ಸನ್ಗೆ ಇಲ್ಲಿ ತುಂಬ ಆಪ್ಷನ್ಸ್ಗಳಿದೆ. ನಿಮ್ಮನ್ನು ಬಿಟ್ಟು ಅವ್ರ ಲೈಫಲ್ಲಿ ಇನ್ನೂ ಕೆಲವೊಂದು ಆಪ್ಷನ್ಸ್ಗಳಿದೆ. ಓಕೆ, ನೈಟ್ ಆಫ್ ಸಾರ್ಟ್ಸ್ ಬಂದಿದೆ, 9 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಪೆಂಟಿಕಲ್ಸ್. ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿ 1 ವರ್ಷ ಆಗಿರಬಹುದು. ಇಲ್ಲಿ 1 ವರ್ಷದಿಂದ ಕಮ್ಯುನಿಕೇಷನ್ಸ್ ಇಲ್ಲ. ಪೇಜ್ ಆಫ್ ಪೆಂಟಿಕಲ್ಸ್. ಬಟ್ ಸ್ಟಿಲ್ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಲೈಕ್ ನಿಮ್ಮ ಬಗ್ಗೆ ಅವರು ವೇಟ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ದೇ ಆರ್ ಅಬ್ಸರ್ವಿಂಗ್ ಯು. 9 ಆಫ್ ಸಾರ್ಟ್ಸ್ ಅಗೇನ್. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಸ್ಲೀಪ್ಲೆಸ್ ನೈಟ್ನ ನೋಡ್ತಾ ಇರಬಹುದು. ಬಹುಶಃ ನೀವು ಕೂಡ ಎಲ್ಲೋ ಒಂದು ಕಡೆ ಸ್ಟ್ರೆಸ್ನ ತೊಗೊಳ್ತಾ ಇದ್ದೀರಾ, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಸಮ್ವೇರ್ ಎಲ್ಸ್ ಲೈಕ್ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ಯಾಕೆ ನನ್ನ ಲೈಫಲ್ಲಿ ಈ ಥರ ಆಗ್ತಾ ಇದೆ, ವೈ ಮೀ, ನಾನೇ ಯಾಕೆ, ನನಗೆ ಯಾಕೆ ಈ ಥರ ಆಗುತ್ತೆ, ಈ ಥರದ ಕೆಲವೊಂದು ನೆಗೆಟಿವಿಟೀಸ್ ತುಂಬ ನಿಮ್ಮ ಒಂದು ತಲೆಯಲ್ಲಿ ಬರ್ತಾ ಇದೆ, ಸ್ಪೆಷಲಿ ಈ ವಿಡಿಯೋ ನೋಡ್ತಾ ಇರೋರು. ಓಕೆ, ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ನನಗೆ ಕಾಣುವಂಥದ್ದು ತುಂಬ ಟ್ರಸ್ಟ್ ಇಶ್ಯೂಸ್ ಬರ್ತಾ ಇದೆ. ಆ್ಯಂಡ್ ಅಗೇನ್ ಮೂನ್ ಕಾರ್ಡ್, ಬಾಟಮ್ ಆಫ್ ದಿ ಕಾರ್ಡ್ ಮೂನ್ ಕಾರ್ಡ್ ಇದೆ. ಸೊ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಕೂಡ ಇಲ್ಲಿ ನಡೀತಾ ಇರೋದುಂಟು. ಅದಕ್ಕೋಸ್ಕರ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಒನ್ ಸೈಡ್ ಎಫರ್ಟ್ ಅಂತ ಕಾಣಿಸ್ತಾ ಇದೆ ನನಗೆ. ಎಸ್, ಒನ್ ಸೈಡ್ ಎಫರ್ಟ್, ನೀವು ತುಂಬ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ಸಮ್ವೇರ್ ಎಲ್ಸ್ ನಿಮ್ಮ ಪಾರ್ಟ್ನರ್ ರೆಡಿ ಇಲ್ಲ ಸ್ಟೆಪ್ನ ತೊಗೊಳೋದಕ್ಕೋಸ್ಕರ. ಹಾಗಂತ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತಲ್ಲ, ಎಲ್ಲೋ ಒಂದು ಕಡೆ ಅವ್ರಿಗೆ ಡಿಸಿಷನ್ಸ್ನ ತೊಗೊಳೋದಕ್ಕಾಗ್ತಾ ಇಲ್ಲ. ಸಮ್ವೇರ್ ಎಲ್ಸ್ ಅವರು ತುಂಬ ಮ್ಯಾನಿಪುಲೇಟ್ ಆಗ್ತಾ ಇದ್ದಾರೆ, ಯಾರನ್ನೋ ಲೈಕ್ ಬೇರೆದವರ ಮಾತುಗಳಿಂದ ಅವರು ಮ್ಯಾನಿಪುಲೇಟ್ ಆಗ್ತಾ ಇದ್ದಾರೆ. ಅಥವಾ 2 ಮನಸ್ಸು ಅಥವಾ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ಹೇಳಬಹುದು. ಅಥವಾ ಒಂದು ಸತಿ ಬೇಕು ಒಂದು ಸತಿ ಬೇಡ ಕನ್ಫ್ಯೂಷನ್ ಸ್ಟೇಟಲ್ಲಿರುವಂಥದ್ದು. ಸರಿಯಾದಂತಹ ಲೈಫಲ್ಲಿ ಡಿಸಿಷನ್ಸ್ ಇಲ್ಲ. ನೋಡಿ, 7 ಆಫ್ ಕಪ್ಸ್ ಬಂದಿದೆ. ಅವರ ಮುಂದೆ ಸುಮಾರು ಆಪ್ಷನ್ಸ್ಗಳಿದೆ. ಬಟ್ ಅವರು ಯಾವುದನ್ನು ಚೂಸ್ ಮಾಡ್ಕೋಬೇಕು ಅನ್ನೋದು ಅವ್ರ ಮೇಲೇ ಡಿಪೆಂಡ್ ಇದೆ. ಅವ್ರು ಮನಸ್ಸು ಮಾಡಿದರೆ ನಿಮ್ಮನ್ನೇ ಚೂಸ್ ಮಾಡ್ಕೋಬಹುದು. ಬಟ್ ಅವರ ಒಂದು ಕರೆಂಟ್ ಸ್ಥಿತಿ ಏನಿದೆ, ಮನಸ್ಥಿತಿ ಏನಿದೆ, ಆ ಥರದ ನಿರ್ಧಾರಗಳು ಸಡನ್ನಾಗಿ ಡಿಸಿಷನ್ಸ್ ತೊಗೊಂಡ್ಬಿಡೋದು ಅಥವಾ ಸಡನ್ನಾಗಿ ಏನೋ ಒಂದು ಹೇಳೋದು, ಅಥವಾ ಇಲ್ಲ ಇಮಿಡಿಯೇಟ್ ಆಗಿಬಿಡಬೇಕು, ಸಮಥಿಂಗ್ ಅವ್ರ ತಲೆ ಏನೋ ಒಂದು ಬಂದ್ಬಿಡುತ್ತೆ, ಓಕೆ ಇದಾಗ್ಬಿಡುತ್ತೆ ಅಂತ, ಅದಿನ್ನೇನೋ ಬೇರೆ ಒಂದು ಪ್ರಾಬ್ಲಮ್ಗೆ ಕಾರಣ ಆಗಿಬಿಡುತ್ತೆ. ಆ್ಯಂಡ್ ಸಮ್ವೇರ್ ನೀವು ತುಂಬ ವೇಟ್ ಮಾಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ವೇಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ಗೋಸ್ಕರ ಅಂತ ಕಾಣಿಸ್ತಾ ಇದೆ. ಬಟ್ ಹಿಯರ್ ಇನ್ನೂ ಕಾಂಟ್ಯಾಕ್ಟು ರೀಯೂನಿಯನ್ ಆಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಲೈಕ್ 20%, 80% ಆಗಲ್ಲ, 20% ಆಗುತ್ತೆ ಅಂತ ಹೇಳ್ತೀನಿ. 80% ಯಾಕಾಗಲ್ಲ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಗೈಸ್. ಬಿಕಾಸ್ ನೋಡಿ, ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲೂ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂತು ಅಂದರೆ ಸಾಕು, ಆ ರಿಲೇಷನ್ಶಿಪ್ ಸರಿ ಇರೋದು ಕೂಡ ಸ್ವಲ್ಪ ಆಯ ತಪ್ಪುತ್ತೆ ಅನ್ಬಹುದು, ಅಥವಾ ಹಾದಿ ತಪ್ಪುತ್ತೆ ಅಂತ ಹೇಳಬಹುದು. ಸಮ್ವೇರ್ ಎಲ್ಸ್ ಔಟ್ ಆಫ್ ಕಂಟ್ರೋಲ್ ಅಂತಲೂ ಕೂಡ ಹೇಳ್ಬೋದು, ಹೀಗೂ ಹೇಳ್ಬಹುದು ಔಟ್ ಆಫ್ ಕಂಟ್ರೋಲ್ ಅಂತ. ಸೊ ಬೆಟರ್ ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಯಾರಿದ್ದೀರಾ, ಸಪೋಸ್ ಅವ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಅದ್ರ ಬಗ್ಗೆ ರಿಮೂವ್ ಆಗಲಿ ಅಂತ ಮ್ಯಾನಿಫೆಸ್ಟ್ ಮಾಡಿ, ಅಥವಾ ಹೋಗಿ ನಿಮ್ಮ ಪಾರ್ಟ್ನರ್ನ ನೀವೇ ಒಂದು ಸತಿ ಭೇಟಿಯಾಗಿ ಒಂದು
ಒಂದು ಡಿಸಿಷನ್ಸ್ನ ನೀವು ತಗೊಳ್ಳಿ ಗಾಯ್ಸ್. ಎಸ್ಪೆಷಲಿ ಹೂ ಯು ಆರ್, ಲೈಕ್ ನೀವು ಯಾರು ನೋಡ್ತಾ ಇದ್ದೀರಾ ಇದನ್ನು ಅರ್ಥ ಮಾಡ್ಕೊಳ್ಳಿ. ದಟ್ ನಿಮಗೆ ನೀವು ಕ್ವಶನ್ನ ಹಾಕ್ಕೊಳ್ಳಿ. ಮೋಸ್ಟ್ಲಿ ನಾನು ಹೇಳೋದು ನಿಮಗೆ ಸ್ವಲ್ಪ ಬೇಜಾರು ಅನ್ನಿಸ್ಬಹುದು, ಬಟ್ ಐ ಆಮ್ ಗೆಟ್ಟಿಂಗ್ ದಿಸ್ ಎನರ್ಜಿ. ಲೈಕ್ ರಿಯಲಿ ಈ ಪರ್ಸನ್ಗೆ ನಾನು ಇಷ್ಟೊಂದು ವೇಟ್ ಮಾಡ್ತಾ ಇದ್ದೀನಿ, ನಾನು ವೇಟ್ ಮಾಡಬೇಕಾ ಇನ್ನೂ ಅಂತ ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ಆವಾಗ ನಿಮಗೆ ಉತ್ತರ ತನ್ನಿಂದ ತಾನೇ ಸಿಗುತ್ತೆ. ಬಟ್ ಒಂದು ಸತಿ ಮಾತಾಡ್ಕೊಳ್ಳಿ, ಯಾರು ಬೇಕು ಅಂತ ಅವ್ರಿಗೆ ಡಿಸೈಡ್ ಮಾಡೋದಕ್ಕೆ ಹೇಳಿ. ಆ್ಯಂಡ್ ಸಚ್ ಇನ್ ಕೇಸ್ ನಿಮಗಿಂತ ಹೆಚ್ಚು ಆ ಥರ್ಡ್ ಪರ್ಸನ್ನೇ ಅವ್ರಿಗೆ ಇಂಪಾರ್ಟೆಂಟ್ ಆದರೆ ಲೆಟ್ ಗೋ ಮಾಡಿಬಿಡಿ ಅಂತ ಹೇಳ್ತೀನಿ. ಬಿಕಾಸ್ ಲೆಟ್ ದೆಮ್ ಗೋ ಅಂತ ಹೇಳ್ತೀನಿ. ಓಕೆ, ಜಾಸ್ತಿ ಹಿಡಿದು ಇಟ್ಕೊಂಡ್ರೂ ಕೂಡ ಏನಾಗುತ್ತೆ, ಸಮ್ಟೈಮ್ಸ್ ಅದು ಸಿಗೋದಿಲ್ಲ, ಉಸಿರು ಕಟ್ಟದಂಗೆ ಆಗುತ್ತೆ ಅಲ್ವಾ. ಸೊ ಅದನ್ನು ನೀವು ಎಷ್ಟು ಹಿಡಿಯೋದಕ್ಕೆ ಟ್ರೈ ಮಾಡ್ತೀರೋ ಅದು ನಮ್ಮಿಂದ ಬಿಟ್ಟು ಹೋಗೋದಕ್ಕೇ ರೆಡಿ ಇರುತ್ತೆ. ಸೊ ಸಮ್ಟೈಮ್ಸ್ ಬಿಟ್ಟು ನೋಡಿ, ಲೆಟ್ ಗೋ ಮಾಡಿ. ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ದರೆ ವಾಪಸ್ ಹೇಗಿದ್ರು ನಿಮ್ಮ ಡೆಸ್ಟಿನಿಯಲ್ಲಿ ಇದ್ದರೆ ಡೆಫಿನೆಟ್ಲಿ ಅವ್ರು ವಾಪಸ್ ಬರ್ತಾರೆ, ಮಾತಾಡ್ತಾರೆ. ಹಿಯರ್ ಆ್ಯಸ್ ನೌ ಲೈಕ್ ಮ್ಯಾಮ್ ಕಾಂಟ್ಯಾಕ್ಟ್ ಆಗುತ್ತಾ, ರೀಯೂನಿಯನ್ ಆಗುತ್ತಾ ಅಂದರೆ 80-20 ಕೊಡ್ತೀನಿ. ಬಿಕಾಸ್ 80% ಆಗಲ್ಲ, 20% ಆಗುತ್ತೆ. ಬಟ್ ನೀವು ತುಂಬ ವೇಟ್ ಏನು ಮಾಡ್ತಾ ಇದ್ದೀರಾ, ಜಸ್ಟ್ ಫೋಕಸ್ ಆನ್ ಯುವರ್ ಕೆರಿಯರ್ ಅಂತ ಹೇಳ್ತೀನಿ ಗೈಸ್. ಬಿಕಾಸ್ ಟೂ ಮಚ್ ಥಿಂಕಿಂಗ್ ಆಲ್ಸೋ ಇಟ್ಸ್ ಲೈಕ್ ತುಂಬ ಡೇಂಜರ್ ಅನ್ಬೋದು. ತುಂಬ ಡಿಪ್ರೆಸ್ಡ್ ಆಗ್ತಾ ಹೋಗ್ತೀರಾ. ನನಗೆ ಕಾಣಿಸ್ತಾ ಇದೆ ದಟ್ ಐ ಕ್ಯಾನ್ ಫೀಲ್ ಯುವರ್ ಪೇನ್. ಓಕೆ, ಎಲ್ಲೋ ಒಂದು ಕಡೆ ಸಡನ್ನಾಗಿ ಬೆಚ್ಚಿ ಬೀಳುವಂಥದ್ದಿದೆ, ಅಥವಾ ಸಡನ್ನಾಗಿ ಎದ್ದು ಕೂತ್ಕೊಳ್ಳುವಂಥದ್ದಿದೆ, ಅಥವಾ ಸಡನ್ನಾಗಿ ಏನೋ ಕೆಟ್ಟ ಕನಸು ನಿಮ್ಮ ಪರ್ಸನ್ ಬಗ್ಗೆನೇ ಬೀಳುವಂಥದ್ದಿದೆ, ಅಥವಾ ಸಮಥಿಂಗ್ ನೈಟ್ ಮೇಸ್ ಅನ್ಬೋದು, ಅಥವಾ ಸಿಕ್ಕಾಪಟ್ಟೆ ಹೆದರಿಸುವಂಥ ಕನಸುಗಳು ಇತ್ತೀಚೆಗೆ ನಿಮಗೆ ಬೀಳ್ತಾ ಇರಬಹುದು. ಓಕೆ, ಸ್ವಲ್ಪ ಇನ್ನರ್ ವರ್ಕ್ನ ಮಾಡಿ, ಶಾಡೋ ವರ್ಕ್ನ ಮಾಡಿ, ಲೈಕ್ ಎಲ್ಲೋ ಒಂದು ಕಡೆ ಹೀಲಿಂಗ್ ಅನ್ನೋದನ್ನು ಕೇಳಿ ಅಂತ ಹೇಳ್ತೀನಿ. ಹೀಲಿಂಗ್ ಅನ್ನೋ ಲೈಕ್ ಹೀಲಿಂಗ್ ಮಂತ್ರಾಸ್ ಇರುತ್ತೆ, ಸಮಥಿಂಗ್ ಏನಾದರೂ ಸೂತಿಂಗ್ ಮಂತ್ರಾಸ್, ಅಥವಾ ಸಮಥಿಂಗ್ ಯು ಹ್ಯಾವ್ ಟು ಎಂಟರ್ ವಿತ್ ಸ್ಪಿರಿಚುವಾಲಿಟಿ ಅಂತ ಹೇಳ್ತೀನಿ. ಕನೆಕ್ಟ್ ಟು ಯೂನಿವರ್ಸ್. ಸ್ವಲ್ಪ ನೀವು ಹೀಲಾಗಿ, ಕಾಮ್ ಆಗಿ, ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್, ಎವ್ರಿಥಿಂಗ್ ವಿಲ್ ಬಿ ಸೆಟಲ್ ಡೌನ್ ಅಂತ ಹೇಳ್ತೀನಿ. ಎಲ್ಲವೂ ಒಂದು ಹಂತಕ್ಕೆ ಬರುತ್ತೆ. ಬಿಕಾಸ್ ಎವ್ರಿ ಪ್ರಾಬ್ಲಮ್ ದೇರ್ ಈಸ್ ಅ ಸೊಲ್ಯೂಷನ್, ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬಟ್ ನೀವು ಸ್ಟ್ರಾಂಗ್ ಆಗಬೇಕು. ಆ್ಯಸ್ ನೌ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಬಿಕಾಸ್ ಇಲ್ಲಿ ಹೆಚ್ಚಾಗಿ ನಿಮ್ಮ ಪಾರ್ಟ್ನರ್ ಎನರ್ಜಿಗಿಂತ ನನಗೆ ನಿಮ್ಮ ಎನರ್ಜಿನೇ ಜಾಸ್ತಿ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮಗೇನೆ ಜಾಸ್ತಿ ಹೇಳ್ತಾ ಇದ್ದೀನಿ. ಬಿ ಸ್ಟ್ರಾಂಗ್, ಬಿ ಬೋಲ್ಡ್ ಆ್ಯಂಡ್ ಫೋಕಸ್ ಆನ್ ಯುವರ್ ಸೆಲ್ಫ್, ಆ್ಯಂಡ್ ಡೆಫಿನೆಟ್ಲಿ ಯು ಡಿಸರ್ವ್ ಬೆಟರ್ ಗೈಸ್. ಎಸ್, ನೀವು ಒಂದು ಬೆಟರ್ ಆಗಿರುವಂಥದ್ದನ್ನು ಡಿಸರ್ವ್ ಮಾಡ್ತೀರಾ. ಡೆಫಿನೆಟ್ಲಿ ಆ ಪರ್ಸನ್ ಒಂದಲ್ಲ ಒಂದಿನ ಬರ್ತಾರೆ, ಅಥವಾ ನೀವು ನಿಮ್ಮನ್ನ ಕಳ್ಕೊಂಡ್ರೂ ಕೂಡ ಅವ್ರು ರಿಗ್ರೆಟ್ ಅಂತೂ ಫೀಲ್ ಆಗೇ ಆಗ್ತಾರೆ. ಬಟ್ ನೀವು ಯಾವತ್ತಿಗೂ ಯಾರು ನಮ್ಮಿಂದ ಹೋದ್ರೂ ಇದ್ರೂ ರಿಗ್ರೆಟ್ ಫೀಲ್ ಆಗಬೇಡಿ. ಇದ್ದರೆ ಸಂತೋಷ, ಹೋದರೆ ಸಂತೋಷ ಅನ್ನೋ ಒಂದು ಮೈಂಡ್ಸೆಟ್ನ ತೊಗೊಂಬನ್ನಿ. ನಿಮಗೋಸ್ಕರ ನೀವು ಜೀವನನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಆ್ಯಸ್ ನೌ ದೇರ್ ಈಸ್ ಲೈಕ್ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ವಲ್ಪ ಎಂಡ್ ಆದರೆ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರ್ತಾರೆ. ಓಕೆ, ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.